ಎಲ್ಲಿತ್ತು ಹಂಗಾರೆ ಹೇಳಿ? ಯಾವುದು ಈ ಕಪ್ಪೆ? ಇದೆಲ್ಲಿತ್ತು? ಶಾಲಾ ದಿನಗಳಲ್ಲಿ ಪಾರ್ಕಲ್ಲಿ ವೇಸ್ಟ್ ಹಾಕಕ್ಕೆ ಇಡೋರು ಇದು ಅಲ್ವಾ? ಹೌದಲ್ಲ? ಶಾಲಾ ದಿನಗಳಲ್ಲಿ ಪಾರ್ಕಲ್ಲಿ ನನಗೆ ಸಣ್ಣ ವಯಸ್ಸಿಗೆ ಸ್ಕೂಲ್ ಟ್ರಿಪ್ ಬಂದಾಗ ವೇಸ್ಟ್ ಹಾಕಕ್ಕೆ ಇಡೋರು. ಎಂತ ಕ್ವಾಲಿಟಿ ಇದೆ ಅಂತಂದ್ರೆ ನೋಡು. ನಿಂಗೆ ನೆನಪಿದೆಯಲ್ಲ? ನಂಗೆ ಯಾಕೆ ಮಗ ನೆನಪಿಲ್ಲ ಏನು? ಇಲ್ಲಿ ನಂಗೆ ಯಾಕೆ ಸ್ಟ್ರಾಂಗ್ ಇದೆ ಅಂತಂದ್ರೆ ಕುದುರೆ ಮುಖ ಮಣ್ಣಿಂದಿದ್ದು ಐರನ್ ಮಿಕ್ಸ್ಡ್ ಇದು. ಅದು ಪಾಯಿಂಟ್. ಏನ್ ಗೊತ್ತಾ, ಒಂದು ಇಲ್ಲಿನ ಜನಕ್ಕೆ ನಾವು ಈ ರೀತಿ ಬಂದು ಮಾತಾಡ್ಸೋದು ಇಷ್ಟ ಆಗುತ್ತೆ. ಆದ್ರೆ ಎಲ್ಲರೂ ಈ ವಿಡಿಯೋನಲ್ಲಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅವ್ರ ಪರ್ಮಿಷನ್ ತಗೋಬೇಕು, ಮತ್ತೆ ಅವ್ರ ಎಂಪ್ಲಾಯೀಸ್ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ. ಕಂಪನಿ ಇರ್ತಿದ್ರೆ ಸಾಕಷ್ಟು ಜನ ಇಲ್ಲೇ ಇರ್ತಿದ್ರು ಅಂತ ಅವರ ಒಂದು ಆಲೋಚನೆ. ಆದ್ರೆ ಅವ್ರಿಗೆ ನಾವು ಅರ್ಥ ಮಾಡಿಸಿ ಹೇಳುವಾಗ, ಹೌದು ಪರಿಸರಕ್ಕೋಸ್ಕರ ಬಿಟ್ಟಿದ್ದು ಒಳ್ಳೇದಾಯ್ತು, ಆದ್ರೂ ಕೂಡ ಬೇರೆ ವ್ಯವಸ್ಥೆ ಮಾಡಬೇಕಿತ್ತು. ನಮ್ಮ ಗಾಡಿ ಅಲ್ಲಿದೆ. ಗಾಡಿ ತಗೊಂಡು ನಾವು ಮತ್ತೆ ಮುಂದೆ ಹೋಗ್ತಾ ಇದೀವಿ. ಯಾಕಂದ್ರೆ ಇದೊಂದು ಹಳ್ಳಿ. ಈ ಹಳ್ಳಿನ ತೋರ್ಸ್ಬೇಕಂತಾನೆ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು. ಭಾರತದ 100 ವಿಶೇಷ ಅಥವಾ ವಿಚಿತ್ರ ಹಳ್ಳಿಗಳನ್ನ ತೋರ್ಸೋಣ ಅಂತ. ಇದು ವಿಶೇಷ ಹಳ್ಳಿ. ಯಾಕೆ ಅಂತ ಹೇಳಿದ್ರೆ ಪರಿಸರಕ್ಕೋಸ್ಕರ ಈ ಹಳ್ಳಿ ಖಾಲಿ ಆಗಿದೆ. ಹಾಗಾಗಿ ಇದು ವಿಶೇಷ. ಪರಿಸರ ಇಲ್ಲ ಅಂದ್ರೆ ನಾವಿಲ್ಲ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಲೇಬರ್ಸ್ ಗಳಿಗೆ ಏನ್ ಅನ್ಯಾಯ ಇವತ್ತು ನಾವು ನೋಡ್ತಾ ಇದೀವಿ, ಅದನ್ನು ಕೂಡ ನೋಡಕ್ ಬೇಜಾರಾಗುತ್ತೆ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅವರ ಸಮಸ್ಯೆ ಬಗೆಹರಿಸಲಿಕ್ಕೆ. ಆದ್ರೆ ಒಂದು ದಿನದ ಮಟ್ಟಿಗೆ ಅವ್ರಿಗೆ ಏನ್ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡ್ಬೋದು, ಅದನ್ನ ಖಂಡಿತ ನಾನು, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಮತ್ತೆ ನೀವು ಎಲ್ಲ ಸೇರಿ ಕೊಡೋಣ ಅಂತೆ. ಓಕೆನಾ? ಯಾರಾದ್ರೂ ಇದೀರಾ? ಬಟ್ಟೆ ಒಣಗ ಹಾಕಿದ್ದಾರೆ, ಅಲ್ಲೂ ಇದ್ದಾರೆ, ಯಾರಿದ್ದಾರೆ ಗೊತ್ತಿಲ್ಲ. ಇದು ಆಕ್ಚುಲಿ ವಿಶೇಷ. ಈ ಊರು 20 ವರ್ಷದ ಹಿಂದೆನೆ ಖಾಲಿ ಆಗಿದೆ, ಆದ್ರೂ ಇಲ್ಲಿ ಜನ ಇದ್ದಾರೆ. ಅವ್ರು ಯಾರು ಅಂತ ಅಷ್ಟೇ. 494. ನಮಸ್ತೆ, ಹೇಗಿದ್ದೀರಾ? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 40 ವರ್ಷ ಆಯ್ತಾ? ಅಜ್ಜಿ ಇಲ್ಲಿ 40 ವರ್ಷದಿಂದ ಇದ್ದೀರಾ? ಇಲ್ಲೇ ಕೆಲಸ ಮಾಡ್ತಿದ್ರಾ? ಮಕ್ಕಳು ಕಂಪ್ನಿ ಕಡೆ ಕೆಲಸ ಹೌದು. ಮಕ್ಕಳು ಇಲ್ಲಿ ಇಬ್ಬರು ಕಂಪ್ನಿ ಕಡೆ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಕೆಲಸ ಒಬ್ಬ ಕಂಪ್ನಿ ಕಡೆ. ಈಗೇನಾಗಿದೆ ಪ್ರೆಸೆಂಟ್ ಈ ಬಿಲ್ಡಿಂಗ್ ಯುಟಿಲೈಸಸ್ ಫಾರ್ ಇವರಿಗೆ, ಅಟ್ಲೀಸ್ಟ್ ಇವರಿಗಾದ್ರೆ ಉಪಯೋಗಕ್ಕೆ ಬರ್ತಾ ಇದೆ. ಈ ಮನೇಲಿ ಇದ್ರ ನೀವು? ಇಲ್ಲಲ್ಲ. 40 ವರ್ಷದಿಂದ ಎಲ್ಲಿದ್ರಿ? ನಾವು ಅಲ್ಲಿ ಅಡ್ಮಿನ್ ಹಿಂದ್ಗಡೆ ಇದ್ದೀವಿ. ಎಲ್ಲಮ್ಮ ಅಡ್ಮಿನ್ ಹಿಂದ್ಗಡೆ ಅಂದ್ರೆ ಅಲ್ಲಿ ಹೊನ್ನಾಳ ಅಂತ ಚಪ್ಲ ಹೊರನಾಡಲ್ಲಿ ಇದ್ರ? ಅಲ್ಲ ಮತ್ತೆ ಇಲ್ಲೇ ಕುದುರೆಮುಖದಾಗ ಚರ್ಚ್ ಕಡೆ. ಚರ್ಚ್ ಕಡೆ. ಓಕೆ ಓಕೆ. ಈ ಬಿಲ್ಡಿಂಗ್ ಬಂದು ಎಷ್ಟು ದಿನ ಆಯ್ತು? ಈ ಬಿಲ್ಡಿಂಗ್ ಬಂದು ಈಗ 2 ತಿಂಗಳು ಆಗ್ತಿದೆ. ಯಾಕೆ ಅವಾಗ ಈ ಬಿಲ್ಡಿಂಗ್ ಕೊಡಲಿಲ್ಲ? ಈಗ ಕೊಟ್ಟಿರಿ? ಈಗ ಅವಾಗ ಈ ಕಂಪನಿ ಇತ್ತಲ್ಲ ಕೊಟ್ಟು. ಅವಾಗ ಇಲ್ಲಿ ಯಾರಿದ್ರು? ಕಂಪ್ನಿಯರ್ ಅಂದ್ರೆ ಎಂಪ್ಲಾಯೀಸ್ ಇದ್ರು, ನೀವು ಲೇಬರ್ ಇದ್ರೆ ಅವಾಗ ಕೊಟ್ಟಿರಲಿಲ್ಲ. ಈಗ ಇದೆಲ್ಲ ಮುಚ್ಚೋಗುತ್ತೆ, ಇವ್ರಿಗೆ ಜಾಗ ಕೊಡಬೇಕು, ಇದು ಕೆಲಸ ಮಾಡೋರಿರಲ್ಲ, ಇಲ್ಲಾಂದ್ರೆ ಅವ್ರು ಬರಲ್ಲ ಅಂತೇಳಿ ಇದು ಕೊಟ್ಟಿದ್ದಾರಲ್ವಾ? ಅಷ್ಟೇ ಅಷ್ಟೇ. ಓಕೆ, ನೀವು ಇಲ್ಲಿರಿ, ಆರಾಮ್ಸೆ ಇರೋಷ್ಟು ದಿನ ಖುಷಿಯಾಗಿರಿ ಅಷ್ಟೇ. ಥ್ಯಾಂಕ್ಸ್. ಅಯ್ಯೋ ತುಂಬಾ ಥ್ಯಾಂಕ್ಸ್. ಸರಿ. ಹಿಂದೆ ಇದು ದೊಡ್ಡ ದೊಡ್ಡ ಎಂಪ್ಲಾಯೀಸ್ ಕ್ವಾರ್ಟರ್ಸ್ ಇದೆಲ್ಲ ಈ ಮ್ಯಾನೇಜರ್ಸು, ಸೂಪರ್ವೈಸರ್ಸ್ ಕ್ವಾರ್ಟರ್ಸ್ ಇದೆಲ್ಲ. ಈಗೆಲ್ಲ ಯಾರು ಇಲ್ಲಲ್ಲ, ಖಾಲಿ ಬಿಡಬಾರ್ದು ಅಂತೇಳಿ ಈಗ ಕೆಲಸ ಮಾಡೋ ಪೊಲೀಸರಿಗೆ, ರೇಂಜರ್ ಆಫೀಸರ್ಗಳಿಗೆ ಅವರಿಗೆಲ್ಲ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ? ಹೌದು ನೋಡಿ, ಹೌದು. ನಾವು ಅನ್ಕೊಂಡಿರೋದು ಏನಾದ್ರು ತಪ್ಪಿದ್ರೆ ಕಾಮೆಂಟ್ ಅಲ್ಲಿ ಹೇಳ್ಬೋದು. ಏನು ಪ್ರಮೋದ್? ಅಂದ್ರೆ ಈ ಪ್ಲೇಸ್ ನ ಹೀಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ.